ಇದು ಇಷ್ಟು ಆನ್ಲೈನು ಆರ್ಡ್ರ್ ಮಾಡಿದ್ದು. ಎಳ್ಳೀರು ಕುಡಿಯೋಕ್ಕೆ ನಿಲ್ಸಿದ್ವಿ, ಮೇಡಮ್ ಕುಡಿತಾ ಇದ್ದಾರೆ. ನಮ್ದು ಗೈಸ್ ಈಗ ಬಂದಿದ್ದೀವಿ, ಈಗೆಲ್ಲ ಎತ್ತಿಡಬೇಕು. ಬಂದಿದೆ ಯಾವ ಥರ ಇದೆ ಅಂತ. ಇದು 3 ಪೀಸು, ಇದ್ರ ರೇಟು ಬರ್ದಿಲ್ಲ ಅದರಲ್ಲಿ. 46 ಇದು ಕಲರ್ದು. ಇದರಲ್ಲೇ ಪ್ಲೈನ್ ಮಾಡಿದ್ದೀನಿ, ಅದು ಬಂದು 46, 146. ಇದು ಬಂದು 156. ನೋಡಿ ಗೈಸ್ ಈ ಥರ ಇದೆ ಎಲ್ಲ. ಇದು ಫಿಟ್ ಆಗಿದೆ. ಹಿಂಗ್ ಬಂದಿದೆ ಲುಕ್. ವಿಡಿಯೋಗೆ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು ಆಗಿದೆ ಗೈಸ್. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ ಎಲ್ಲ ಕೊಟ್ಟು ಬರೋದಿತ್ತು. ಆನ್ಲೈನಲ್ಲಿ ಸ್ವಲ್ಪ ಬುಕ್ ಮಾಡಿದ್ದೆ, ಅದೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿಲ್ಲ. ಇವತ್ತು ಅಲ್ಲಿ ಹೋಗಿ ಮಾಡೋಣ ಮನೇಲಿ, ಮೈಸೂರು ಮನೇಲಿ ಅಂತ. ದೀಪ ಅಂಟಿಸ್ತಾ ಇದ್ದಾರೆ ಯಜಮಾನ್ರು. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇ. ಸೊ ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಇದು ಇಷ್ಟು ಆನ್ಲೈನು ಆರ್ಡ್ರ್ ಮಾಡಿದ್ದು ಗೈಸ್, ಇದೆಲ್ಲ ಮನೆಗೆ. ಇಲ್ಲಿ ಕಿಚ್ಚಿಲ ಬೇಕು ಅಂದರು. ಆಫರಲ್ಲಿ 2000 ರೂಪಾಯಿದು 1200ಕ್ಕೆ ಹಾಕಿದ್ರು. ಸಲ ಬಂದಾಗ ತೊಗೊಬಂದಿದ್ರು, ಅದೊಂದು ತೊಗೊಂಡಿದ್ದೀವಿ. ಮತ್ತು ಗಿಡಗಳು ಎಷ್ಟಾಗುತ್ತೋ ಅಷ್ಟು ತೊಗೊಂಡಿದ್ದೀವಿ. ಸ್ಪೀಕರ್ ತೊಗೊಂಡಿದ್ದೀವಿ. ಈಗೆಲ್ಲ ತೊಗೊಂಡೋಗಿ ಅಲ್ಲಿ ಸೆಟ್ ಮಾಡಬೇಕು ನೀಟಾಗಿ. ಆಯಿತು, ನಿಂಬೆಹಣ್ಣಿನ ಗಿಡ ತಗೋಬ ಅಂತ ಹೇಳೋರೆ ಗೈಸ್. ಈಗ ಬಿಟ್ಟಿದ್ದೀವಿ. ಎಷ್ಟೊತ್ತಾಗುತ್ತೆ? ಈಗ 10:15. 2 hours ಬೇಕಲ್ಲ. 1 ಕಾಲು 12 ಕಾಲು. ಬಟ್ ಟಿಫನಿಗೆ ಬೇರೆ ನಿಲ್ಲಿಸ್ತಾರೆ. ತಿಂಡಿ ತಿಂದಿಲ್ಲ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಎದ್ದು. ಮತ್ತು ಇವ್ರ ಆಫೀಸಿಂದ ಕಾಲ್ ಬಂದಿತ್ತು. ಅವ್ರು 1 hour ಮಾತಾಡಿರ್ಬೋದಲ್ಲ ನಿನ್ನ ಹತ್ರ? ಅಷ್ಟೊತ್ತು ಬರೀ ಫೋನ್ ಕಾಲಲ್ಲೇ ಇದ್ದರು. ಸೊ ಈಗ ಬಿಟ್ಟಿದ್ದೀವಿ. ಹೋಗ್ತಾ ತಿಂಡಿ ತಿಂದು ಮೈಸೂರಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಬನ್ನಿ. ಯಾಕಂದರೆ ಯಾವಾಗಲೂ ಹೋಗ್ತಾ ನಾನು ವಿಡಿಯೋ ಮಾಡಿದ್ದೀನಿ. ಯಾವಾಗಲೂ ಏನು ಇವ್ರು ಇದೇ ಮಾಡ್ತಾರೆ ಅನ್ಕೋಬಾರ್ದಲ್ಲ. ಅಲ್ಲೋಗಿ ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ತಿಂಡಿ ತಿನ್ನಕ್ಕೆ ನಿಲ್ಲಿಸಿದ್ದಾರೆ. ತಿಂಡಿ ತಿಂದು ಹೋಗಬೇಕು. ಬೇಡ, ಚಿತ್ರಾನ್ನ ಒಂದರಲ್ಲೇ ತಿನ್ನೋಣ ಬಿಡು. ಇವಳ ಔಟ್ಫಿಟ್ ಹಿಂಗಿದೆ, ನನ್ನ ಔಟ್ಫಿಟ್ ತೋರಿಸು. ತಿಂದು ಹೋಗೋಣ. ಎಳ್ಳೀರು ಕುಡಿಯೋಕ್ಕೆ ನಿಲ್ಸಿದ್ವಿ, ಮೇಡಮ್ ಕುಡಿತಾ ಇದ್ದಾರೆ. ನಮ್ದಾಯ್ತು ಕುಡಿದು. ಅವರೀಗ ಕುಡಿತಾ ಇದ್ದಾರೆ. ಕಾಯಿ ತಿಂದು ಅವರು ಕಾರ್ ಹತ್ತಷ್ಟರಲ್ಲಿ 1 hour ಆಗ್ಬೋದು. ವೆಯ್ಟ್ ಮಾಡ್ಬೇಕು ಅಲ್ಲಿವರೆಗೂ. ಹೆಂಗಿತ್ತು ಎಳ್ಳೀರು? ಜಾಸ್ತಿ ಇತ್ತು, ಪ್ಲಸ್ ಚೆನ್ನಾಗಿತ್ತು. ಸ್ವೀಟಾಗಿ ಚೆನ್ನಾಗಿತ್ತು. ತುಂಬ ಜನ ಕುಡಿತಾರೆ ಇಲ್ಲಿ ಎಳ್ಳೀರು. ಹಿಂಗಿದೆ ಎಳ್ಳೀರು, ಚೆನ್ನಾಗಿತ್ತು. ಬಟ್ ಆಯ್ತಾ? ಕೊಡು ಅಂಕಲ್ಗೆ, ಹೊಡ್ಕೊಡ್ತಾರೆ. ಗೈಸ್ ಈಗ ಬಂದಿದ್ದೀವಿ, ಈಗೆಲ್ಲ ಎತ್ತಿಡಬೇಕು. ಎಲ್ಲಿ ತಗೊಬಂದಿದ್ರು ವಿಳೆದೆಲ್ಲ ಬಳ್ಳಿ? ಜಾಸ್ತಿ ಇದು ಗೈಸ್. ಇಷ್ಟ ಐಟಮು ಇಲ್ಲಿಗೆ ತಗೊಂಡಿದ್ದೀವಿ ಮೈಸೂರಿಗೆ. ಯಾವುದು ಓಪನ್ ಮಾಡಿ ನೋಡಿಲ್ಲ. ಈಗೆಲ್ಲ ಒಂದೊಂದೇ ಓಪನ್ ಮಾಡ್ತೀನಿ, ತೋರಿಸ್ತೀನಿ. ಆಯ್ತು, ನೋಡೋಣ ಯಾವ್ಯಾವುದು ಬಂದಿದೆ, ಯಾವ ಥರ ಇದೆ ಅಂತ. ಇದು ಅಲ್ಲಿಗೂ ಸೇರಿಸಿ ಮಾಡಿದ್ದೆ. ಇದು ಕಿಟಕಿಗೆ ಹಾಕಕ್ಕೆ. ಏನದು? ಪಾಟ್ ಇಡೋದು, ಕಿಟಕಿಗೆ ಹಾಕೋದು. ಪಾಟ್ ಇಡೋದು ಗೈಸ್. ಇದು 4 ಬಂದಿದೆ. ಇದು ಎಷ್ಟಿದೆ? 4ಕ್ಕೆ ನಿಮ್ದೆ. ಮಾತಾಡತ್ತೆ. ಹಲೋ, ಯಾರು? 3 ಇಲ್ಲ, 2 ಗಂಟೆ ಅಲ್ಲ ಈಗ. ಇಲ್ಲಿ ಎಲ್ಲಿ ಬಾಕ್ಸದು? ಇದು ಇದೆ ಸ್ಟ್ರೇಟ್ ಅಂತ ಹೇಳ್ತೀನಿ. 359ಗೆ 4 ಪೀಸ್ ಬಂದಿದೆ. ಇದು ಅದೇನಕ್ಕವು?
ನನ್ಗೆ ಅಲ್ಲಿಗೂ ಬೇಕು ಅಂತ ಮಾಡ್ಕೊಂಡಿದ್ದೆ, ಓಪನ್ ತಗೊಂಡೋಗೋಣ ಹೋಗ್ತಾ ಅಂತ, ಒಟ್ಟಿಗೆ ಇಲ್ಲಿ ತೆಗಿಯೋಣ ಅಂತ ತಗೊಂಬಂದಿದ್ದೆ. ಅಡುಗೆ ಮನೆಗೆ ಮನಿ ಪ್ಲಾಂಟ್ ಹಾಕಿಡ್ಲಿ ಅಂತ ಚೆನ್ನಾಗಿ ಕಾಣುತ್ತೆ ಅಂತ. ಇದ್ರೊಳಗಡೆ ಪಾಟ್ ಇಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇದು 4 ಪೀಸು, ಅದು 359. ಇದು ಎಷ್ಟಿದ್ರು ಇದ್ರ ಮೇಲೆ ರೇಟ್ ಬರ್ತೀನಿ. ಎಲ್ಲ ಇದ್ರದ್ದು ರೇಟು ಬರ್ದಿರೋದು ಬರ್ದೇ ಇಲ್ಲ. ಎಲ್ಲದಕ್ಕೂ ಬರ್ದಿದ್ದೀನಿ, ಇದೊಂದು ಹೆಂಗ್ ಮಿಸ್ ಆಯ್ತು. ಇದು 3 ಪೀಸ್ ಬಂದಿದೆ ಗೈಸ್. ಈ ತರ ಇದನ್ನ ಹೀಗೆ ಹಾಕ್ಬಿಟ್ಟು ಹಿಂಗಿಡೋದು, ಒಂಥರ ಮನಿ ಪ್ಲಾಂಟ್ ಬರುತ್ತಲ್ಲ ಅದೇ ತರನೇ ಇದು. ಅಲ್ಲಿಡ್ಬೋದು. ಇದ್ರಲ್ಲಿ ದೊಡ್ಡದೊಂದು ಚಿಕ್ಕದು 2 ಆರ್ಡರ್ ಮಾಡಿದ್ದೆ. ಇದು ಬಂದು ಚಿಕ್ಕ ಇಲ್ಲಿಡಕ್ಕೆ 3 ಪೀಸ್ ಇಲ್ಲಿಡಬಹುದು. 3 ಪೀಸ್ ಆರ್ಡರ್ ಮಾಡಿದ್ದೆ. ಇದು 3 ಬಂದಿದೆ. ಇಡೋಣ, ಆಮೇಲೆ ಎತ್ತಿಡೋಣ. ಈಗೆಲ್ಲ ಜೋಡಿಸ್ಬೇಕಲ್ಲ ಹಂಗೆ. ಇದಕ್ಕೂ ಗಮ್ಮ ಕಾಣಿಸ್ಬೇಕು ಅನ್ಸುತ್ತಲ್ಲ ರೀ. ಇದಾದ್ರೆ ಬೀಳುತ್ತೆ. ಇದು 3 ಪೀಸು. ಇದ್ರ ರೇಟ್ ಬರ್ದಿಲ್ಲ ಅದ್ರಲ್ಲಿ. ಇದು 1 ಪೀಸ್. ಇದು ಇನ್ನೊಂದು ಇದೆಯಲ್ಲ ಇದೇ ತರ ಬಾಕ್ಸ್, ಅದ್ರ ಮೇಲೆ 2 ಬರ್ದಿದ್ದೀನಿ ರೇಟ್. ಇದೆ ಇಲ್ಲ, ಈ ಕಡೆ ಬರ್ದಿದ್ದೀನಿ. 156 ಇದು ಕಲರ್ದು. ಇದ್ರಲ್ಲೇ ಪ್ಲೈನ್ ಮಾಡಿದೀನಿ. ಅದು 146, 146. ಇದು ಬಂದು 156. ಚೆನ್ನಾಗಿದೆಯಾ? ಹೈಟ್ಗಿದೆ. ಇದ್ರಲ್ಲಿ ವೈಟ್ ಮಾಡಿದ್ದೆ. ಇದು ಬಂದು 146. ನಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. 146 ಆರಾಮಾಗಿ ಕೊಡ್ಬೋದು. ನಾವು ಮಾಲಲ್ಲಿ ತಗೊಂತೀವಿ ಅಂದ್ರೆ ಇದು ರೇಟ್ ಜಾಸ್ತಿ. ಆನ್ಲೈನ್ ಅಲ್ಲಿ ತಗೋಬಹುದು. ಮೀಶೋದಲ್ಲಿ ಇದೆಲ್ಲ ಮೀಶೋದಲ್ಲೇ ಆರ್ಡರ್ ಮಾಡಿರೋದು. ಇದು ನಮ್ಮ ಮನೇಲಿ ಕೃಷ್ಣನ್ ಹಾಕಿದ್ದೆ. ಇಲ್ಲಿ ಒಂದು ಬೇಕು ಅಂದ್ರು ನಮ್ಮ ಮಾವ, ಚೆನ್ನಾಗಿದೆ ಅಂತ. ಅದಕ್ಕೆ ಇದೊಂದು ಬುಕ್ ಮಾಡಿದ್ದೆ. ಕೃಷ್ಣ ಮತ್ತೆ ಇದು ಕರು ಇರೋದು ಚೆನ್ನಾಗಿದೆ. ಎಲ್ಲ ಆಗಲ್ಲ ಅಲ್ಲಿ. ಎಲ್ಲ ಹಾಕ್ತೀರಾ? ಮತ್ತೆ ನಿಮ್ಮ ಅಪ್ಪಾಜಿ ಕೂತಿದಾರಲ್ಲ ಅದ್ರ ಮೇಲೆ ಹಾಕ್ಬೋದು. ಅಲ್ಲಿ ಹಾಕೋಣ ಬಿಡ. ನೀವೇ ಹಾಕ್ರಿ, ಸುಕ್ ಬರುತ್ತೆ. ಇದು ಕೊಡಿಲಿ. ಇದೆಷ್ಟು ರೇಟು? 177. ಇದು 177 rupees 1 ಪೀಸ್ ಕೊಡು. ಇದು ಪ್ಲಾಸ್ಟಿಕ್ ಅಲ್ಲಿ ಕಾಫಿ ಶುಗರ್ ಎಲ್ಲ ಇಡಬಾರ್ದು ಅಂತ ನಾನು ಇದನ್ನ ತರಿಸಿದ್ದೀನಿ. ಶುಗರು ಟೀ ಕಾಫಿ ಕುಡಿಯಲ್ಲ ಇಲ್ಲಿ ಮೈಸೂರಲ್ಲಿ. ಸೊ ಟೀ ಜಾಸ್ತಿ ಕುಡಿತಾರೆ. ಇದ್ರಲ್ಲಿ ಶುಗರ್ ಅಂತ ಬರ್ದಿದೆ, ಇದ್ರಲ್ಲಿ ಟೀ ಅಂತ ಬರ್ದಿದೆ. ರೇಟ್ ಎಷ್ಟಿದೆ ಅದರಲ್ಲಿ? 358 rupees 2ರಿಂದ. ಇದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ತಗೊಂಡಿದ್ದೀನಿ, ತೋರಿಸ್ತೀನಿ. ಹಂಗೆ ಕೊಡು. ನೀನ್ ಕಟ್ ಮಾಡಿ ನಾನು ತೋರಿಸ್ತೀನಿ. 1 hour ಆಗುತ್ತೆ ಅಂತ. ಅದೇ ತರದ್ದು ಇದು 2 ಪೀಸ್. ಚೊಟ್ಕಾಯಿ ಇಟ್ಕೊಂಡು ನೀನು ಮಾಡೋಷ್ಟರಲ್ಲಿ ಇದೆಷ್ಟು? 273 ಗೈಸ್. ಇದು ಅದು ಶಾರ್ಟ್ ಇದೆ, ಇದೊಂದು ಸ್ವಲ್ಪ ಲಾಂಗ್ ಇದೆ. ಇದು ಈ ತರ ಲಾಂಗ್ ಆಗಿ ಬರುತ್ತೆ. ಚೆನ್ನಾಗೈತೆ ಇದು. ಈ ತರ ಲಾಂಗ್ ಇದೆ ಇದು. ಇದನ್ನು ಎಲ್ಲಿಗೆ ಬೇಕು ಆ ಥರ 2 ಪೀಸ್ ಬಂದಿದೆ. ಚೆನ್ನಾಗಿದೆ ಅಲ್ಲ? ಇಷ್ಟು ಲಾಂಗ್ ಇದೆ. ಇದು ಬಂದು ಹೇಳಿದ್ನಲ್ಲ ರೇಟ್ ಎಷ್ಟು ಹೇಳಿದೆ? 273 rupees 2ರಿಂದ ಕೊಡ್ಬೋದು. ನಾವು ಮಾರ್ಕೆಟ್ಗೆ ಹೋದ್ರೂ 2ರಿಂದ 250 ಹೇಳ್ತಾರೆ. 200 ಆದ್ರೂ ಹೇಳ್ತಾರೆ, ಅದಕ್ಕಿಂತ ಕಮ್ಮಿ ಸಿಗಲ್ಲ. ಇದು ಬಂದು ಇದು ಸಾಂಬ್ರಾಣಿ ಹಾಕಕ್ಕೆ ಹೇಳಿದ್ರಲ್ಲ, ಇದು ನಂಗೆ ತುಂಬಾ ಇಷ್ಟ ಆಗಿದೆ. ಇದು ಈ ಪೀಸು 138 rupees. ಕಣ್ಣು ಮುಚ್ಕೊಂಡು ಕೊಡ್ಬೋದು ಇದಕ್ಕಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು 2 ಪೀಸ್ ಬಂದಿದೆ. ಬರೀ 138 ರೂಪಾಯಿ 2ರಿಂದ. ಈ ತರ ಬಂದಿದೆ.
ಚೆನ್ನಾಗಿದೆಲ್ಲ ಹಾಂ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. 138 ರುಪೀಸ್ ಕೊಡ್ಬೋದು ಗೈಸ್. ಇದೆಲ್ಲ ಲಿಂಕ್ ನಾನು ಹಾಕಿರ್ತೀನಿ, ಬೇಕಂದ್ರೆ ನೀವು ಹೋಗಿ ತಗೊಳ್ಳಿ. ಇಲ್ಲೆಲ್ಲ ತೋರಿಸು ಲಾಸ್ಟ್ ಬಾಕ್ಸ್ ಎಲ್ಲ ಇಲ್ಲ ಹಾಕಿ ಆ ಕಡೆ ಹಾಕು ಬಾಕ್ಸ್ ಅದೆಲ್ಲ ಕ್ಲಿಯರ್ ಮಾಡಿ. ಇದೇನು ಅದೇ ಇದು ಓಪನ್ ಮಾಡಿ. ಇದು ನಾನು ಓಪನ್ ಮಾಡ್ತೀನಿ ಕೊಡಿ. ಎಲ್ಲ ಕಿತ್ಕೊಂತಾಳ ಅವಳು, ಸಾಕು ಮಾಡ್ತಾಳೆ. ಆ ಕಡೆ ಅದು ಬರೀ 80 ರುಪೀಸ್. ಅದು ಇದ್ರಲ್ಲಿ ನಾನೇ ಓನಾಗಿ ತಗೊಂಡಿದ್ದ, ಆನ್ಲೈನ್ ಶಾಪಿಂಗ್ ಅಲ್ಲ, ಅದು ಅಂಗಡಿಗೆ ಹೋಗಿ ತಗೊಂಡಿದ್ದೆ. ಇದು 137 ರುಪೀಸ್ ಗೈಸ್. ಇದರಲ್ಲಿ 3 ಪೀಸ 2 ಪೀಸ್ ಬಂದಿದೆ. ಈ ತರ ಚಿಕ್ಕದಾಗಿ ಒಂಥರ ಚೆನ್ನಾಗಿದೆ, ಕ್ಯೂಟ್ ಆಗಿ, ವೆಯ್ಟ್ ಇದೆ, ಮತ್ತೆ ಚೆನ್ನಾಗಿದೆ. ಒಂದು ಹೂ ಬಿತ್ತು ನೋಡಿ ಕಡೆ ಹೂವು ಬಿದ್ದಿದೆ, ಹಾಕ್ಬೇಕು. 137ಗೆ 2 ಪೀಸ್ ಗೈಸ್. ಇದು ಒಂದ್ ಎಲ್ಲ ಅಲ್ಲೇ ಅದರದ್ದು ಎಲ್ಲೋ ಒಂದು ಬಿಟ್ಕೊಂಡಿರುತ್ತೆ, ಆ ತುದಿ ಇರ್ತದೆ. ಎಲ್ಲದರಲ್ಲೂ ಇದೆ. ಎಕ್ಸ್ಟ್ರಾ ಇದೆಯಾ ಇದು? ಇದು ಎರಡು 137, ಇದು 137, ಇದು 138. ಅದೆಲ್ಲ ಆ ಕಡೆ ಇದು ಇದಕ್ಕೆ ಉಪ್ಪು ಹಾಕಿಡಕ್ಕೆ ಪಿಂಗಾಣಿ ತಗೊಂಡಿದ್ದೀನಿ. ಅಲ್ಲಿ ಅಡುಗೆ ಮನೆಯಲ್ಲಿ ಇಡಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು 2 ಪೀಸ್ ಬಂದಿದೆ, ತುಂಬಾ ಚೆನ್ನಾಗಿದೆ. 343 ರೂಪಾಯಿ, 343 ರುಪೀಸ್. ಪ್ಯಾಕಿಂಗು ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಇದೆಂತ ಅದು ಸ್ಟ್ಯಾಂಡ್ ಈ ತರ ಇದೆ. ಕೆಳಗೆ ಇಡಬಹುದು ಅಲ್ಲಿ. ಐಟಮ್ಸ್ನೆಲ್ಲ ಕೆಳಗಿಡವ ಈ ತರ ಅದ್ರದಲ್ಲಿ ಇಲ್ಲ. ಇದಿದೆ. 2 ಪೀಸಿಗೆ 343 ರುಪೀಸ್. ಬಾಕ್ಸ್ ಕಡೆ ಹಾಕು. ಇದು ಹಾಕು. ಇದನ್ನ ಆ ಕಡೆ ಹಾಕು. ಅದ್ರ ಮೇಲೆ ಇಟ್ಟಿದ್ದು. ಇದನ್ನ ಆ ಕಡೆ ಹಾಕು. ಅಷ್ಟೇ ಅಲ್ವಾ? ಅದು ಬೀಳಿಸ್ಬೇಡ, ಸುಮ್ಮನೆ ಹೊಡೆದು. ಅದು ಹಂಗೆ ಹೊರಗಡೆ ಇಡಬಹುದು. ಅಲ್ಲಿ ಅಡುಗೆ ಮನೆ ಶೆಲ್ಫ್ ಮೇಲೆ ಇಡಕ್ಕೆ. ಬೇಗ ತೆಗೆದ್ಬಿಟ್ರೆ ಎಲ್ಲ ಇಷ್ಟೇನಾ? ಇನ್ನೊಂದು ಇದೆಯಲ್ಲ, ತೆಗಿ. ಅಲ್ಲ ಇಷ್ಟೇನಾ? ಅಷ್ಟೇ. ಮತ್ತೆ 2 ಬ್ಯಾಗ್ ತುಂಬಿಸ್ಕೊಂಡ್ ಬಂದಿದ್ಯಾ? ಬಾಕ್ಸ್ ಸಮೇತ ಇರುತ್ತಲ್ಲ, ಜಾಸ್ತಿ ಇಟ್ಕೊಳಕ್ಕೆ. ಇದು ಫಿಟ್ ಮಾಡ್ಬೇಕ್ರಿ. ಕೊಡು. ನಾನು ಮಾಡ್ತೀನಿ. ನೀವು ಬರಲ್ಲ. ನಾನು ಬರುತ್ತೆ. ಎಲ್ಲ ಆದ್ಮೇಲೆ ಫಿಟ್ ಮಾಡು, ತೋರ್ಸೋಣ. ಹೂವೇನ ತಗೊಳ್ಳಿ. ಇದೇನಿದು? ಇದು ಚೆನ್ನಾಗಿದೆ. ಇದು 172 ರುಪೀಸ್. ಇದು 3 ಪೀಸ್ ಬಂದಿದೆ. ಇದು ವೆಯ್ಟ್ ಇದೆ. ಇದು ಗಮ್ ಹಾಕೋದೇ ಬೇಡ, ವೆಯ್ಟ್ ಇದೆ. ಇದು ತುಂಬಾ ವೈಟು, ಯೆಲ್ಲೋ, ಗ್ರೀನ್ ಈ ತರ ಇದೆ. 172 ರುಪೀಸ್, 3 ಪೀಸ್ ಕೊಡ್ಬೋದು. ಇಷ್ಟು ಐಟಮ್ಗೆ ಅಷ್ಟು ಕಸ. ಇದೆರಡು ಗಮ್ ತರಿಸಿದ್ದೆ, ಇದು 92 ರುಪೀಸ್. ಏನು ಅದು ವೆಯ್ಟ್ಲೆಸ್ ಇರುತ್ತಲ್ಲ, ಅದಕ್ಕೆ ಅಂಟಿಸಕ್ಕೆ. ನಿಂಗೆ ಬರುತ್ತೆ, ಬಾರಿ ಅಂಟಿಸ್ಬಿಡು ನೋಡೋಣ. ನೋಡಿ ಗೈಸ್, ಈ ಥರ ಇದೆ ಎಲ್ಲ. ಇದೊಂದು ತೆಗಿಯೋದಾದ್ರೆ ಇದು ಬಂದು ಕೂತ್ಕೊಂಡ್ಬಿಡೋದ, ಸತ್ತಿದು ಚೇಂಜ್ ಮಾಡೋದ. ಪಿಂಗಾಣಿ ಐಟಮ್ಸ್, ಇದು ಶುಗರ್ ಮತ್ತೆ ಟೀಗೆ ಈ ಥರದ್ದು 3 ಫ್ಲವರ್ಸು ಇದೆಲ್ಲ. ಇದು ಯಾವ ಶೇಪ್? ಎಲ್ಲೆಲ್ಲಿ ಅಲ್ಲಿ ಸ್ವಲ್ಪ ಸಲ ತಂದಿದ್ವಿ, ಖಾಲಿ ಕಾಣುತ್ತೆ, ಅದು ಅಷ್ಟು ಚೆನ್ನಾಗಿಲ್ಲ. ಹೋಯ್ತಾ? ಇಲ್ಲಿ ಬಂದ್ರು ಗೊತ್ತಿತ್ತು ಅದು. ಎಲ್ಲೆಲ್ಲಿ ಇಡೋದು ನೋಡೋಣ. ಅಲ್ಲಿ ಮೂಲೆ ಗೈಸ್, ಇದು ಫಿಟ್ ಆಗಿದೆ ನೋಡಿ. ಆಯಿಲ್ದು ಹತ್ರ ಪಕ್ಕಕ್ಕೆ. ತರ್ಸು ಆ ಥರದ ಜಾಸ್ತಿ, ಆ ಥರದ್ದು ಜಾಸ್ತಿ ತರ್ಸು. ನೋಡ್ತೀನಿ. ನೋಡಿ ಗೈಸ್, ಇಲ್ಲಿ ಇಟ್ಟಿದ್ದಾರೆ ನಮ್ಮಮ್ಮ.
ಇಲ್ಲಿಗೆ ಒಂದು 2 ಗಾಜಿನ ಬಾಟ್ಲು ಏನಾದ್ರು ಸಾಸಿವೆ ಜೀರಿಗೆ ಇಟ್ಕೊಂಡ್ರೆ ಚೆನ್ನಾಗಿ ಎರಡು ಇಡ್ರಿ ಆಮೇಲೆ ಗೊತ್ತಾಗುತ್ತೆ. ನೀ ಅಪ್ಪಾಜಿ ಚಿಚ್ಕೊಳತ್ತಿರೋ ನೀನೆಲ್ಲ ಇದು ಮಾಡಬೇಡ, ಹೆಂಗ್ ಬೇಕು ಹಂಗೆ ಇದು ಮಾಡ್ಕೊಳುತ್ತೆ, ಆಮೇಲೆ ಸರಿ ಹೋಗ್ಲಿಲ್ಲ ಅಂದರೆ ಬೈಯುತ್ತೆ. ಅದಕ್ಕೆ ಗಮ್ ಟೇಪ್ ಹಾಕಿ ಅಂಟಿಸ್ರಿ, ಬೀಳ್ದಂಗೆ. ಬೀಳಲ್ವಾ? ಅಲ್ಲಿಗಿಂತ ಇಲ್ಲೇ ಕೆಳಗೆ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಖಾಲಿ ಖಾಲಿ ಇದೆಯಲ್ಲ ಈ ಕಡೆ ಕೆಳಗೆ, ಫಿಲ್ ಆದಂಗೆ ಆಗೋದು ಕೆಳಗೆ ಹಾಕಿದ್ರೆ. ಅಲ್ಲಿಗಲ್ಲ, ಕೆಳಗೆ. ನೀವು ಕೆಳಗೆ ಇಳ್ದು ನೋಡ್ರಿ ಒಂದ್ಸಲ. ಕೆಳಗಡೆ ಸ್ಟೆಪ್ ಕೆಳಗಿಟ್ರೆ ಆ ಟಿವಿ ಪಕ್ಕ ಖಾಲಿ ಇದೆಯಲ್ಲ, ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಲಾಸ್ಟ್ಗೆ ಇಟ್ಟಿದ್ರೆ. ಲಾಸ್ಟಿಗೆ ಇಟ್ಟರೆ ಕೆಳಗೆ ಹಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದು. ಅದನ್ನು ಕೆಳಗಿಡ್ರಿ, ಮಧ್ಯಕ್ಕೆ ಇಟ್ಬಿಡ್ರಿ. ಹಂಗಿಡ್ರಿ ಸಾಕು. ವೆಯ್ಟ್ ಇದೆಯಾ? ಗಾಳಿ ಇಲ್ಲ, ಆಗಲ್ಲ. ಅಲ್ಲಿ ಗಾಳಿ ಬರೋದು, ಇಲ್ಲಿ ಅಯ್ಯೋ ಶಿವ, ಹೊಸಿ ಗಾಳಿ ಬರಲ್ಲ, ಎತ್ತಿ ದಬಾಗ್ತದ. ಅಲ್ಲಿಗೆ ಬೇರೆ ಯಾವ ಇಡು ಬೇಡ, ಅಲ್ಲಿಗೆ ಅಲ್ಲಿ ವೈಟ್ ಇದೆಲ್ಲ ಕೊಡ್ರಿ, ಚೆನ್ನಾಗಿ ಕಾಣುತ್ತೆ. ಇದಾ? ಯಾವುದು? ಪಾಟದು ಇವಾ? ಇಲ್ಲಿ ತೋರ್ಸು. ಅದು ಇಲ್ಲಿ ಇಡ್ಲಿ ಅಂತ ನಾನು ತಗೊಂಬಂದಿದ್ದು. ಅಲ್ಲಿಗೆ ಚೆನ್ನಾಗಿರ್ತವೆ. ಇದು ಇವೇಡ್ಕೊಳ್ಳ ಅವನು ಇಲ್ಲೇ ಕೆಳಗೆ ಕಾಣೋ ಥರ ಇಡ್ಬೇಕು, ಮೇಲೆ ಅಲ್ಲಿ ಏನು ಕಾಣಲ್ಲ. ಅವು ದೊಡ್ಡದು ಕೆಳಗೆ ಇರಲಿ. ಅಲ್ಲಿ ಯಾವ್ದಾದ್ರು ಚಿಕ್ಕದು ಇಡ್ರಿ. ಚೆನ್ನಾಗಿ ಕಾಣಲ್ವಾ ಅಪ್ಪ ಹಿಡ್ದಿರೋದು? ತುಂಬಾ ಮೇಲಾಯ್ತಲ್ಲ, ಯಾರು ನೋಡಲ್ಲ, ಅಲ್ಲಿ ಯಾರು ಕಾಣಲ್ಲ. ಅಲ್ಲಿ ಹಂಗೆ ಅಷ್ಟೇ ಸಾಕಲ್ಲಿ ಅಂತ ನಾನು ಅಲ್ಲಿ ಜೋಡ್ಸೋಣ ಅಂತ ಮೆಟ್ಲ ಹತ್ರ. ಅವಳಿಗೆ ಫಸ್ಟ್ ಚುಚ್ಚಿಟ್ಟು ಬಿಡ್ಬೇಕು, ಕರೆಕ್ಟಾಗಿ ಮಧ್ಯಕ್ಕೆ ನೋಡಿ ಚುಚ್ಚಬೇಕು. ಅದಕ್ಕೆ ನಾನು ಹಂಗೆ ಇಟ್ಟಿದ್ದೀನಿ, ಅಪ್ಪ ಚುಚ್ಚುತ್ತೆ ಅಂತ. ಅವನ್ನೆಲ್ಲ ತೆಗೀರಿ, ಲಾಸ್ಟಿಗೆ ಇಟ್ರಾಗುತ್ತೆ. ನಿಧಾನ, ಅದು ಫಸ್ಟೇ ಇದೆ. ಇದು ಚೆನ್ನಾಗಿದೆ, ಒಂದು ಚೆನ್ನಾಗೈತೆ ಇದು. ಮಾರುತಿ ಅಂತ ಇಟ್ಕೊಂಡಿದೀವಿ ಅಷ್ಟೇ ಅಂತ. ಮಾರುತಿ ಅದಿರ್ಲಿ ಬಿಡ್ರಿ ಅಲ್ಲೇ. ಅಲ್ಲಿ ಹಿಂಗೆ ಬಂದಿದೆ ಲುಕ್ಕು. ವಿಡಿಯೋಗೆ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು, ರಿಯಲಿ ನೋಡಕ್ಕೆ ಅಷ್ಟು ಚೆನ್ನಾಗೇ ಇಲ್ಲ. ಇದು ಮರ ಥರ ಅದು ಏನ್ರಿ? ನೀಲಗಿರಿ ಮರ ಎಲ್ಲ ಥರ. ಈಗ ಈ ಥರ ಆಗಿದೆ ಸೆಟ್. ಅದು ಫ್ಲವರ್ ಏನಿಲ್ವಲ್ಲ, ಬರೀ ಗ್ರೀನ್ ಎಲ್ಲದಲ್ಲ. ಅದಕ್ಕೆ ಅಡುಗೆ ಮನೆಗೆ ಇದು ಏನು ಇಟ್ಕೊತಾರೆ ಮೇಲೆ, ಅದ್ರ ಮೇಲೆ ಡಿಪೆಂಡ್. ಗೈಸ್, ಈಗ ಊಟ ಮಾಡಿ ಬಿಸಿಬೇಳೆ ಬಾತ್ ಮಾಡಿದ್ರು. ಊಟ ಮಾಡಿಕೊಂಡು ಈಗ ವಾಚ್ ಬೇಕಂತೆ, ತಗೊಳಕ್ ಹೋಗ್ತಾ ಇದೀವಿ. ಯಾರಿಗೆ ವಾಚು? ಯಾರಿಗೋ ಇವ್ರ ಫ್ರೆಂಡಿಗೆ ಹೇಳಿದ್ದಾರೆ. ಸೊ ಇವ್ರ ಫ್ರೆಂಡು ಇವ್ರ ಹತ್ರ ವಾಚ್ಗಳು ಇರೋದು ನೋಡಿ ತುಂಬ ಸಲ ನಮಗೆ ಬಂದಾಗೆಲ್ಲ ಹೇಳಿ ಕಳಿಸ್ತಾ ಇರ್ತಾರೆ, ಒಬ್ರಲ್ಲ ಒಬ್ರು ತಗೊಂಬಂದು ಕೊಡಿ ಅಂತ. ಸೊ ಹೆಂಗೂ ಬಂದಿದ್ವಲ್ಲ, ಅವರು ಫೋಟೋಸ್ ಕಳಿಸ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ಇವ್ರಿಗೆಲ್ಲ ರೀ ಹೊಸ್ದಾಗಿ ಬಂದ ತಕ್ಷಣ ಕಳಿಸ್ತಾರೆ. ಅದು ನೋಡಿ ಓಕೆ ಆದರೆ ಇಲ್ಲಿಗೆ ಬಂದಾಗ ತೊಗೊಂಡೋಗಿ ಕೊಡ್ತೀವಿ. ಸೊ ಹಂಗಾಗಿ ಅವರು ಹೇಳಿದರು. ಈಗ ಅವರು ಕೂಡ ಒಂದು 2-3 ಸಲ ಕಾಲ್ ಮಾಡಿದರು ನಾವು ಮನೇಲಿದ್ದಾಗಲೇ. ಈಗ ಹೋಗ್ತಾ ಇದ್ದೀವಿ, ತೊಗೊಂಡು ಮತ್ತೆ ಮನೆಗೆ ಬಂದು ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಈ ವಾಚ್ ಕೂಡ ಅಲ್ಲೇ ತೊಗೊಂಡಿದ್ದು ನೋಡಿ ಗೈಸ್, ರಾಗ. ಇದಲ್ಲೇ ತೊಗೊಂಡಿದ್ದು ವಾಚು. ಸೊ ಇವ್ರ ಕೈಯಲ್ಲಿ ಇರೋದು ಎಲ್ರಿ? ನಿಮ್ಮ ಕೈಯಲ್ಲಿ ಮನೇಲೆ ಬಿಚ್ಚಿಟ್ಟಿದ್ದಾರೆ. ಸೊ ಅದು ಕೂಡ ಅಲ್ಲೇ ತೊಗೊಂಡಿದ್ದು. ಈಗ ಮತ್ತೆ ಅವ್ರ ಫ್ರೆಂಡ್ ಹೇಳಿದ್ರು ಅಂತ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ನಾವು ಮ್ಯಾಗಿ ಮಾಡ್ತಿದ್ದೀವಿ.
ಸೊ ಮ್ಯಾಗಿ ಮಾಡೋಕ್ಕೆ ಎಲ್ಲ ಹೆಚ್ಚಿಬಿಟ್ಟು ಮಾಡ್ತಿದ್ದೀವಿ. ಶೆಫ್ ಆ್ಯಂಡ್ ಹೆಲ್ಪರ್ ಶೆಫ್. ನಾನು ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಿದ್ದೀನಿ. ನಾನು ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ನಮ್ಮಮ್ಮ ಮ್ಯಾಗಿ ಮಾಡ್ತಿದ್ದಾರೆ. ಏನಾಯಿತು ಮ್ಯಾಗಿ. ಸೊ ಈಗ ತಿನ್ನೋದು ಅಂದರೆ ಅದೆಲ್ಲ ಆದಾದ್ಮೇಲೆ. ಸೊ ನೋಡಿ ಈಗ ಗಾಯ್ಸ್ ಇಲ್ಲಿ ಆಗ್ತಿದೆ. ನಾನು ಪಪ್ಪಾಯ ತಿಂತಿದ್ದೀನಿ. ಪಪ್ಪಾಯ ತಿಂತ ಮ್ಯಾಗಿ ಮಾಡ್ತಿದ್ದೀವಿ. ಪಪ್ಪಾಯ ತಿಂತಾರದೆ ಯಾವಾಗೂ 1 ಅವರ್ಗೆ ಒಂದ್ಸಲ ತಿಂತಾರದೆ ಅವರು. ಹಂಗೆ ಇನ್ನೇನು ಮಾಡಲಿ, ಹಂಗೆ ಹುಟ್ಟಿರೋದು. ಮ್ಯಾಗಿ ಆಗಿದೆ ಗೈಸ್. ತುಂಬ್ಕೊಂಡ್ಬಿಡುತ್ತೆ, ಚಿಕ್ಕದಲ್ವಾ? ಮ್ಯಾಗಿ ಆಗಿದೆ ನೋಡಿ ಹೆಂಗಿದೆ ಮ್ಯಾಗಿ. ಸಕ್ಕತ್ತಾಗಿದೆ ನೋಡೋಕ್ಕೆ, ಟೇಸ್ಟು ಹಂಗಿರುತ್ತೆ ಗೈಸ್. ಇಷ್ಟ ತನಕ ನಮ್ಮಮ್ಮ ರೀಲ್ಸ್ ಮಾಡ್ತಿದ್ರು. ರೀಲ್ಸ್ ಮಾಡಿ ನಮ್ಮಮ್ಮ ಟೊಮೆಟೊ ಬಾತ್ ಮಾಡ್ತಿದ್ದಾರೆ, ನಮ್ಮ ಅಜ್ಜಿ ಆಮ್ಲೆಟ್ ಮಾಡ್ತಿದ್ದಾರೆ, ನಮ್ಮಪ್ಪ ಇಲ್ಲಿ ಕುತ್ಕೊಂಡು ಸೀರಿಯಲ್ ಮಾಡ್ತಿದ್ದಾರೆ, ನಾನಿಲ್ಲಿ ಗೇಮ್ ಆಡ್ತಿದ್ದೀನಿ. ಸೊ ಇಲ್ಲಿ ಹಿಂಗಾಗ್ತಿದೆ. ಇನ್ನು ಮುಂದಕ್ಕೆ ಏನಾಗುತ್ತೆ ಅದನ್ನು ಆಮೇಲೆ ತೋರಿಸ್ತೀನಿ. ಬಾಯ್. ಸೊ ಗೈಸ್ ನಮ್ಮಮ್ಮ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ, ಟಿ ವಿ ಬಗ್ಗೆ ಮಾತಾಡ್ತಿದ್ದಾರೆ. ನಾನಿಲ್ಲಿ ಅಲ್ಲಿದ್ದು ಈ ಕಡೆ ಬಂದಿದ್ದೀನಿ, ಟಿ ವಿ ನೋಡ್ತಾ ಗೇಮ್ ಮಾಡ್ತಿದ್ದೀನಿ. ನಮ್ಮಮ್ಮ ಕುಕ್ ಮಾಡ್ತಿದ್ದಾರೆ, ಶೆಫ್. ನೋಡಿ ಈ ಥರ ಆಗಿದೆ. ಮತ್ತಿದನ್ನು ಇಲ್ಲ ಅಂಟಿಸಿದ್ದೀವಿ. ಅಜ್ಜಿ ಬಂದರು. ಒಂದೊಂದು ಗ್ಲಾಸ್ ಈ ಲೈಟ್ ಹಾಕ್ಬೇಕು, ಆ ಲೈಟ್ ಹಾಕಿದ್ರೆ ಅಲ್ಲಿ ಬಿಡುತ್ತೆ, ಚೆನ್ನಾಗಿ ಕಾಣುತ್ತೆ. ಇದಾ ಅದ್ಯಾವ್ದು ಲೈಟ್? ಎರಡನೇದಾ? ಇದು ಕೆಳಗಡೆ ಅದೇ ಮೇಲ್ಗಡೆ ಅದಲ್ಲ, ಅದೇನೆ. ಹೆಂಗೆ ಕಾಣಿಸ್ತೈತೆ ನನಗೆ ಇದು ಇಷ್ಟ ಆಯಿತು. ಇದು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ವಿಡಿಯೋಗೆ. ಕಲರ್ ಡಾರ್ಕಾಗಿ ಕಾಣಿಸ್ತೈತೆ, ಚೆನ್ನಾಗೈತೆ. ಈಗ ನಾವು ಹೊರಟಿದ್ದೀವಿ. ಇಷ್ಟ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಏನಿಲ್ಲ, ಮನೆಗೆ ಹೋಗೋದು, ಪಾಚ್ಕೊಳೋದಷ್ಟೇ. ಇಲ್ಲೇ ಊಟನೂ ಆಯಿತು. ಟೊಮೊಟೊ ಬಾತ್ ನಾನು ಮಾಡಿದ್ದೆ. ಸೊ ಹಂಗಾಗಿ ತಿಂದ್ಬಿಟ್ಟು ಹೊರಟ್ವಿ. ಚಪಾತಿ ಎಲ್ಲ ಅವರು ನಮ್ಮ ಅವಾಗೆ ಶುಗರ್ ಇರೋದ್ರಿಂದ ಚಪಾತಿನ ಮಾಡಿದರು. ಟೈಮ್ ಇನ್ನೂ ಇದೆ ಅವ್ರಿಗೂ ಊಟದ ಟೈಮು. ಸೊ ಹಾಗಾಗಿ 9 ಗಂಟೆವರೆಗೂ ಇದ್ದು ಆಮೇಲೆ ತಿಂತೀವಿ ಅಂದರು. ನಾವು ಹೊರಡ್ಬೇಕಿತ್ತಲ್ಲ, ಸೊ 8 ಗಂಟೆಗೆ ತಿಂದು ಈಗ 8:15 ಬಿಟ್ಟಿದ್ದೀವಿ. 9:30, 10:30, 11 ಆಗುತ್ತೆ. ಟ್ರಾಫಿಕ್ ಇದ್ದರೆ 11 ಗಂಟೆ ಆಗುತ್ತೆ. ಸೊ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.